ಈ ಸರ್ಕಾರದ ಮೇಲೆ ಜನರ ವಿಶ್ವಾಸವಂತೂ ಸಂಪೂರ್ಣ ಹೋಗಿದೆ. ಜನ ಈ ಸರ್ಕಾರವನ್ನು ಕಿತ್ತೊಗೆಯಲು ಕಾಯ್ತಾ ಇದ್ದಾರೆ. ಈಗ ಅದರ ಕಾವು MLAಗಳಿಗೂ ಮುಟ್ತಾ ಇದೆ. ಈ ಥರ ಅನಿಶ್ಚಿತೆಯ ವಾತಾವರಣ ಭಾಳ ದಿವಸ ಆದರೆ ನಾವು ಮತ್ತೆ ಮಾರ್ಕ್ಸ್ ಬರೋದಿಲ್ಲ ಅನ್ನುವಂಥ ಕೂಗು ಎದ್ದಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಕೆಲವರು ವಿದೇಶಕ್ಕೆ ಹೋಗ್ತಾರೆ, ಕೆಲವರು ದಿಲ್ಲಿಗೆ ಹೋಗ್ತಾರೆ. ಒಟ್ಟಾರೆ ಯಾರು ಕೂಡ ಕಾಂಗ್ರೆಸ್ ಶಾಸಕರು ಯಾರು ಕೂಡ ಕರ್ನಾಟಕದಲ್ಲಿ ಇರದಿರುವಂಥ ಕ್ಷೇತ್ರದಲ್ಲಿ ಇರದಿರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಯಾವುದೇ ಶಕ್ತಿ ಇಲ್ಲ ಇಬ್ಬರು ಲೀಡರ್ ಕರೆದು ಮಾತನಾಡುವಂಥದ್ದು. ಬರುವಂಥ ದಿನಗಳಲ್ಲಿ ಜನನೇ ಇವರಿಗೆ ಪರ್ಮನೆಂಟಾಗಿ ಫಾರಿನ್ಗರ ಕಳಿಸ್ತಾರೆ, ಇಲ್ಲಿ ದಿಲ್ಲಿಗರ ಕಳಿಸ್ತಾರೆ. ಕರ್ನಾಟಕ ಸರ್ಕಾರದ ಚುಕ್ಕಾಣಿ ನೀಡಿದರೆ ಅದನ್ನು ಕೈ ಬಿಡಿಸಿ ಮನೆಗೆ ಕಳಿಸ್ತಾರೆ. ಸರ್, ಶಿವಮೊಗ್ಗದ ಸ್ನೇಹಿತ ಅನ್ನುವಂಥ ಒಬ್ಬ ಅಪ್ರಾಪ್ತ ಯುವಕನನ್ನು ಅನ್ಯ ಕೋಮಿನ ಅಪ್ರಾಪ್ತ ಯುವಕರು ಮೊನ್ನೆ ಮರಣಾಂತಿಕವಾಗಿ ಹೊಡೆದು ಅಲ್ಲಿ ಕೊಂದರು. ಸೊ ಅದು ಭಾಳ ಅತ್ಯಂತ ಮನಸ್ಸಿಗೆ ನೋವಾಗುವಂಥ ಘಟನೆ. ಎಲ್ಲಕ್ಕಿಂತ ಆಘಾತ ಆಗುವಂಥದ್ದು ಆ ಸಣ್ಣ ವಯಸ್ಸಿನಲ್ಲಿ ಅದನ್ನು ಗಾಂಜಾ ಸೇವಿಸಿದ್ದಾರೆ ಅನ್ನುವಂಥ ಒಂದು ಸಂಶಯ ಶುರುವಾಗಿದೆಯಲ್ಲ. ಆದ್ದರಿಂದ ಯಾವ ಮಟ್ಟಕ್ಕೆ ಇವತ್ತು ಕರ್ನಾಟಕದಲ್ಲಿ ಗಾಂಜಾ ಮತ್ತು ಇತರ ಡ್ರಗ್ಗಳ ಸೇವನೆ ಶಾಲೆ ಲೆವೆಲ್ಗೂ ಹೋಗಿದೆ ಅಂತ ನಾವೇನು ಹೇಳ್ತಾ ಇದ್ವಿ, ಅದು ಸತ್ಯ ಆಗಿದೆ. ಹೀಗಾಗಿ ಈ ಥರದ ಘಟನೆಗಳು ಆಗ್ತಾ ಇದ್ದಾವೆ. ಸರ್ಕಾರ ಕೂಡಲೇ ಇದರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೋಬೇಕು. ಮತ್ತು ಈ ಚಿಕ್ಕ ಮಕ್ಕಳಲ್ಲೇ ಈ ಥರದ ಕೋಮ ಭಾವನೆಗಳು ಬಂದರೆ ಸಮಾಜ ಎಲ್ಲಿ ಉಳಿತದೆ? ಆದ್ದರಿಂದ ಒಂದು ಸರ್ಕಾರ ಜವಾಬ್ದಾರಿಯಿಂದ ಬಿಟ್ಟು ತಮ್ಮ ಅಧಿಕಾರದ ಕುರ್ಚಿಗಾಗಿ ಬಡ್ದಾಡ್ತಾ ಇದ್ದರೆ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗುತ್ತೆ, ಸಮಾಜದಲ್ಲಿ ಯಾವ ರೀತಿ ಕೋಮ ಸೌಹಾರ್ದತೆ ಕೆಟ್ಟೋಗುತ್ತೆ ಅನ್ನೋದು ಇದಕ್ಕೆ ಸಾಕ್ಷಿ. ಇವರು ಕೇವಲ ಕಾನೂನು ಮಾಡಿದರೆ ಸಾಲದಲ್ಲ, ಸಮಾಜದಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ಪಾಲನೆ ಮಾಡುವಂಥ ರೀತಿಯಲ್ಲಿ ಆಡಳಿತವನ್ನು ಮಾಡಬೇಕು. ಅದು ಆಗ್ತಾ ಇಲ್ಲ. ದುರ್ದೈವ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಅಷ್ಟೇ ಅಲ್ಲ, ಸಾಮಾಜಿಕ ಸಾಮರಸ್ಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ವಿಫಲವಾಗಿದೆ. ಸರ್, ಬಜೆಟ್ ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋದಿದ್ದಾರೆ. ಇನ್ನು ಬಜೆಟ್ ಆದಮೇಲೆ ಸರ್ ತಾವು ಕೂಡ ದೆಹಲಿ ಮಟ್ಟದಲ್ಲೇನೋ ರಾಜಕೀಯ ಬೆಳವಣಿಗೆ ಗಮನಿಸ್ತಾ ಇರ್ತೀರಿ. ಏನಾದರೂ ಡೆವಲಪ್ಮೆಂಟ್ಗಳು ಆಗ್ಬೋದು ಅನ್ನುವಂಥ ಇದು ಇದೆಯಾ? ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಇಷ್ಟು ಮಾತ್ರ ಹೇಳಬಲ್ಲೆ, ಕರ್ನಾಟಕದ ಕುಸ್ತಿಯ ಗುದ್ದಾಟ ಬಜೆಟ್ ನಂತರ ತೀವ್ರವಾಗಿರುವಂಥ ಅಂತಿಮವಾಗಿರುವಂಥ ಒಂದು ಘಟ್ಟಕ್ಕೆ ತಲುಪ್ತದೆ. ಅದು ಕಾದಾಟವೇ ಆಗುತ್ತೆ ಹೊರತಾಗಿ ಬೇರೆ ಯಾವ ರೀತಿ ಸಂಧಾನ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಕಾದಾಟದ ಪರಿಣಾಮ ಏನಾಗುತ್ತೆ ಅನ್ನೋದು ಕಾರಣ. ಕ್ಲೈಮ್ಯಾಕ್ಸ್ ಅಂತ ಆಗುತ್ತೆ ಸರ್, ಕಾದಾಟವೇ ಆಗುತ್ತೆ. ಸರ್, ಇನ್ನೊಂದು BJP ಬೆಳವಣಿಗೆಗಳ ಬಗ್ಗೆ ಮಾತಾಡೋದಾದರೆ, ಮೊನ್ನೆ ಯಡಿಯೂರಪ್ಪನವ್ರ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿಯಾಗಿ ಮಾಡಿದರು ಸರ್. ಇನ್ನೊಂದು ಕಡೆ BSY ಉತ್ಸವ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ನಡೆದಿದೆ ಅಂತ. ಸೊ ಸಕ್ರಿಯ ರಾಜಕಾರಣದಿಂದ ಯಡಿಯೂರಪ್ಪನವ್ರು ಸ್ವಲ್ಪ ವಿಶ್ರಾಂತಿ ಬಯಸಿದ್ರು. ಅವನ್ನ ಮತ್ತೆ ಮುನ್ನೆಲೆ ಕರ್ಕೊಂಡು ಬಂದು ರಾಜಕೀಯ ಅಂದರೆ ಸ್ವಲ್ಪ ಕಮ್ಬ್ಯಾಕ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ಪ್ರಯತ್ನ ಮಾಡ್ತಿದೆಯಾ ಅಂತ. ನೋಡಿ, ಸನ್ಮಾನ್ಯ BS ಯಡಿಯೂರಪ್ಪನವರು BJPಯ ಅತ್ಯಂತ ಹಿರಿಯ ನಾಯಕರು, ಧುರೀಣರು. ಕರ್ನಾಟಕದಲ್ಲಿ BJPಯನ್ನು ಕಟ್ಟಿ ಬೆಳೆಸಿರುವಂಥ ಧೀಮಂತ ನಾಯಕರು. ಕರ್ನಾಟಕದ ಮೂಲೆ ಮೂಲೆ ಗೊತ್ತಿದೆ. ಹಲವಾರು ಪಾದಯಾತ್ರೆಗಳು, ಅಭಿವೃದ್ಧಿಯ ಸಲುವಾಗಿ ಹೋರಾಟಗಳು ಮತ್ತು ಹತ್ತಕ್ಕಾಗಿ ಹೋರಾಟ ಮಾಡಿದರು. ಅಧಿಕಾರದಾಗಿದ್ದಾಗ ಅದ್ರ ಸಲುವಾಗಿ ಕೆಲಸ ಮಾಡಿರುವಂಥದ್ದು. ಜನಮಾನಸದಲ್ಲಿ ಶಾಶ್ವತವಾಗಿರುವಂಥ ಸ್ಥಾನವನ್ನು ಮಾಡಿದ್ದಾರೆ. ಇವತ್ತು ನನಗನ್ಸೋ ಮಟ್ಟಿಗೆ ಅವರಲ್ಲಿರುವಂಥ ಒಂದು ಛಲ ಮತ್ತು ಉತ್ಸಾಹವನ್ನು ನೋಡಿದಾಗ ವಯಸ್ಸು ಅವ್ರಿಗೆ ಅಡ್ಡಿ ಬರೋದಿಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮತ್ತೆ ಸುತ್ತಾಡ್ತೇನೆ, ಪಕ್ಷವನ್ನು ಕಟ್ತೇನೆ, ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿದ್ರಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವು ಅವರನ್ನು BJP ಕಟ್ಟಲು ಅವರ ಆಶೀರ್ವಾದವನ್ನು ಮತ್ತು ಮಾರ್ಗದರ್ಶನವನ್ನು ಪಡ್ಕೊಳ್ತೀವಿ. ಮತ್ತು ಅವರು ಎಲ್ಲೆಲ್ಲಿ ಶಕ್ತಿ ಇದೆ, ಎಲ್ಲೆಲ್ಲಿ ಹೋಗ್ಬೇಕಂತಾರೆ ಅಲ್ಲೆಲ್ಲ ಕಡೆ ವ್ಯವಸ್ಥೆಗಳು ಪಕ್ಷ ಮಾಡ್ತದೆ. ಅವರೊಂದು ದೊಡ್ಡ ಆಸ್ತಿ ಮತ್ತು ಶಕ್ತಿ, ಆ ಶಕ್ತಿ ಬಳಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಎರಡನೇದಾಗಿ 50 ವರ್ಷದ ಅತ್ಯಂತ ಯಶಸ್ವಿ ತುಂಬ ರಾಜಕಾರಣ ಮಾಡಿರುವಂಥವ್ರು ಭಾಳ ಕಡಿಮೆ. 4 ಬಾರಿ ಮುಖ್ಯಮಂತ್ರಿ ಆದವರು.
ಭಾಳಷ್ಟು ಅನುಭವ ಇದೆ. ಈ ನಾಡಿಗೆ ಇವತ್ತಿನ ಈ ದುಸ್ಥಿತಿ, ಕಾಂಗ್ರೆಸ್ ದುಸ್ಥಿತಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಉತ್ತರ ಅಷ್ಟೇ ಅಲ್ಲ, ಒಂದು ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಸುಭಿಕ್ಷವಾಗಿರುವಂಥ, ಜನಪರವಾಗಿರುವಂಥ ಒಂದು ಆಡಳಿತ ಕೊಡೋದಕ್ಕೆ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಉತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಉತ್ಸವ ಬರುವಂಥ 28ರ ಚುನಾವಣೆಯ ಪರಿವರ್ತನೆಯ ಮುನ್ನುಡಿ. ಆದ್ದರಿಂದ ಎಲ್ಲರೂ ಸಕ್ರಿಯವಾಗಿ ನಾವು ಪಾಲ್ಗೊಳ್ತೀವಿ. ಒಟ್ಟು ರೂಟ್ ಮ್ಯಾಪ್ ಹತ್ರ ರೆಡಿ ಆಗುತ್ತೆ ಸರ್. ಅದು ಹೇಳಿದ್ನಲ್ಲ, ಅದು ಮುಂದಿನ ಪರಿವರ್ತನೆಯ ಮುನ್ನಡಿ. ಅಂದರೆ ರೋಡ್ ಮ್ಯಾಪ್ ಅಂತೂ ಇರ್ತದೆ, ಅದರ ಮೊದಲೇ ಹೆಜ್ಜೆ. ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿಟ್ಕೊಂಡು ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ಗೆದ್ಕೊಂಡು ಬಂದರು ಅವರು. ಸೊ ಈಗ ಅದೇ ಸ್ಟ್ರಾಟಜಿನ ಈಗ ನಾಯಕತ್ವ ಬದಲಾವಣೆ ಇನ್ನೇನೋ ಬೆಳವಣಿಗೆ ನಂತರನೂ ಕೂಡ 2028ಕ್ಕೂ ಕೂಡ ಅದೇ ಸ್ಟ್ರಾಟಜಿಗಳನ್ನ ಮುಂದಿಟ್ಕೊಂಡು ಮುಂದೆ ಹೋಗಬೇಕು ಅಂತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸರ್, ಈಗ BJPಲಿನೂ ಕೂಡ ಒಂದು ದೊಡ್ಡ ಮಟ್ಟದ ಒಗ್ಗಟ್ಟು ಮತ್ತು ಚುನಾವಣಾ ತಯಾರಿ ಮಾಡಿಕೊಳ್ಳುವಂಥ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಂಘಟನೆ ವಿಚಾರದಲ್ಲಿ. ಏನು ಕೇಳಬೇಕಂತೀಯ ಸರ್? ನನಗಿರೋದೇನಂತ ಹೇಳಿದರೆ, ಮತ್ತೆ ಬಿಟ್ಟು ಹೋದಂಥವ್ರನ್ನ ಗರ್ವ ವಾಪಸಿ ಮಾಡುವಂಥದ್ದು, ಅವ್ರನ್ನೆಲ್ಲರನ್ನ ಕರ್ಕೊಂಬಂದು ಒಗ್ಗೂಡ್ಕೊಂಡು ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳಾಗ್ತವೆ ಅಂತ. ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳು ವೈಯಕ್ತಿಕ್ಕಿಂತ ಒಂದು ಪಕ್ಷ ನಿರ್ಧಾರ ಮಾಡಬೇಕಾಗುತ್ತೆ. ಪಕ್ಷದ ಕೋರ್ ಕಮಿಟಿ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಆಮೇಲೆ ಅಂತಿಮವಾಗಿ ದಿಲ್ಲಿಯಲ್ಲಿ ನಮ್ಮ ಹಿರಿಯ ನಾಯಕರು ಇದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. 2028ರ ಗೆಲುವಿಗೆ ಏನೆಲ್ಲ ಮಾಡಬೇಕೋ ಎಲ್ಲ ಆ ಒಂದು ಕ್ರಮಗಳನ್ನು ಪಕ್ಷ ತಗೊಳ್ತಿದೆ ಅಂತ ವಿಶ್ವಾಸ ನನಗೆ.